ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ವೈಂಡಿ ಕ್ರಿಯೇಷನ್ಸ್. ಇವತ್ತು ನಾನು ಈ ವಿಡಿಯೋಲಿ ಕರ್ಚೀಫ್ನಿಂದ ಗೊಂಬೆ ಮಾಡೋದು ನಿಮಗೆ ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗೋ ಐಟಮ್ಸ್ ಕರ್ಚೀಫ್, ರಬ್ಬರ್ ಬ್ಯಾಂಡ್ಸ್ ಮತ್ತು ಸ್ಟಿಕ್ಕರ್ ಪ್ಯಾಕೆಟು. ವಿಡಿಯೋಲಿ ತೋರಿಸಿದ ಹಾಗೆ ನಾನು ಕರ್ಚೀಫನ್ನು ಫೋಲ್ಡ್ ಮಾಡ್ತಾ ಹೋಗಬೇಕು. ಎರಡು ಸೈಡ್ ಈ ಥರ ರೋಲ್ ಮಾಡಬೇಕು ನಾವು. ಕರ್ಚೀಫ್ ಆ್ಯಕ್ಚುಲಿ ನಾನು ಸ್ಮೂತ್ ದಪ್ಪಾಗಿರುತ್ತಲ್ಲ ಆ ಕರ್ಚೀಫ್ ಬಳಸಿದರೆ ಚೆನ್ನಾಗಿ ಬರುತ್ತೆ. ಮತ್ತು ಎರಡು ಸೈಡ್ ಅಪೋಸಿಟ್ ಕಲರ್ ಆಗಲಿ ಡಿಸೈನ್ ಇದ್ದರೆ ಇನ್ನೂ ಚೆನ್ನಾಗಿ ಡ್ರೆಸ್ ಕಾಂಬಿನೇಷನ್ ಚೆನ್ನಾಗಿ ಬರುತ್ತೆ. ಈ ಥರ ಫೋಲ್ಡ್ ಮಾಡಿದ ನಂತರ ವಿಡಿಯೋಲಿ ತೋರಿಸ್ತಾ ಇದ್ದೀನಲ್ಲ, ಈ ಥರ ಟ್ವಿಸ್ಟ್ ಮಾಡ್ಕೊಳ್ಳಬೇಕು. ಟ್ವಿಸ್ಟ್ ಮಾಡಿದ ನಂತರ ಹಿಂಗೆ ಓಪನ್ ಮಾಡಬೇಕು. ಸೊ ಈಸಿಲಿ ಆಲ್ಮೋಸ್ಟ್ ನಿಮ್ಮದು ಗೊಂಬೆ ರೆಡಿ ಆಗಿದ್ದಂಗೆ. ಈಗ ಒಂದು ರಬ್ಬರ್ ತೊಗೊಂಡು ಮೇಲ್ಗಡೆ ಈ ಥರ ಕಟ್ಟಬೇಕು. ಇದು ಫೇಸ್ ಆಗುತ್ತೆ, ರಬ್ಬರ್ ಹಾಕಬೇಕು. ಇದು ಭಾಳ ಈಸಿ ಆಗಿದೆ ಫ್ರೆಂಡ್ಸ್. ನೀವು ನಿಮ್ಮ ಫಂಕ್ಷನ್ಸ್ನಲ್ಲಿಗೆ ನಾರಿ ತಟ್ಟಿ, ಬರ್ಡೇ, ಎಂಗೇಜ್ಮೆಂಟ್ನಲ್ಲೂ ಮಾಡಿಡ್ಬೋದು. ನಿಮ್ಮ ಮಕ್ಕಳಿಗೂ ಒಂಥರ ಕಲಿಸ್ಲಿಕ್ಕೆ ಇದು ಆಗುತ್ತೆ, ಚೆನ್ನಾಗುತ್ತೆ. ನನ್ನ ಮಗಳು ಮಾಡಿದ್ದಳು ಇದು ನೋಡಿ. ಈಗ ಎರಡು ರಬ್ಬರ್ ಹಾಕ್ತಾಯಿದ್ದೀನಿ. ಇದು ಕಿವಿ ಮಾಡ್ತಾಯಿದ್ದೀನಿ. ಈಗ ನೀವು ನೋಡ್ಬೋದು ಫ್ರೆಂಡ್ಸ್, ಈಗ ನಾನು ಸ್ಟಿಕ್ಕರ್ ಹಚ್ಚಿ ಕಣ್ಣು ಮಾಡ್ತಾಯಿದ್ದೀನಿ. ಮತ್ತು ಈ ಕರ್ಚೀಫು ಎರಡು ಸೈಡ್, ಒಂದು ಸೈಡ್ ಸ್ಮೂತ್ ಇತ್ತು, ಒಂದು ಸೈಡ್ ಸ್ಕ್ವೇರ್ ಆ ಥರ ಡಿಸೈನ್ ಇತ್ತು. ಸೊ ಇದೊಂಥರ ಡಿಸೈನ್ ಬಂದಿದ್ದಕ್ಕೆ ಚೆನ್ನಾಗೇ ಆಯಿತು ಕರ್ಚೀಫ್ ಡಾಲ್ ಮಾಡೋಕ್ಕೆ ನನಗೆ. ಈ ಥರ ನೋಡಿ ಫ್ರೆಂಡ್ಸ್. ಆಮೇಲೆ ನಾನು ಸ್ವಲ್ಪ ರಿಬ್ಬನ್ ಲೇಸ್ ತೊಗೊಂಡು ಕಟ್ಟಿದ್ದೀನಿ. ಸೊ ಇನ್ನೂ ಸ್ವಲ್ಪ ಅದಕ್ಕೆ ಡೆಕೋರೇಟಿವ್ ಥರ ಮಾಡೋಕ್ಕೆ ಈ ಥರ ನಾನು 4 ಕರ್ಚೀಫು ಮಾಡಿದ್ದೆ, 4 ಕಲರ್ಸ್ದು. ನನ್ನ ಮಗಳ ಫಂಕ್ಷನ್ ಆರಿದಟ್ಟೆಯಲ್ಲಿ ಮಾಡಿ ನಾನು ಎಡಕ್ಕೆ ಮಾಡಿದ್ದೆ ಈ ಥರ. ಸೊ ಈ ಥರ ಟ್ರೇನಲ್ಲಿ ಅಂಟಿಸ್ಬಿಟ್ಟಿದ್ದೆ ನಾನು, ಡಬಲ್ ಸೈಡ್ ಟೇಪ್ ಹಚ್ಚಿ ಅದಕ್ಕೆ ಕೂಡಿಸ್ಬಿಟ್ಟಿದ್ದೆ ಫಿಕ್ಸ್ ಆಗಿ. ನೆಕ್ಸ್ಟ್ ಅದಕ್ಕೆ ನಾನು ನೆಟ್ ತೊಗೊಂಡು ಪ್ಯಾಕ್ ಮಾಡಿ ಫ್ಲವರ್ಲಿಂದ ಡೆಕೋರೇಟ್ ಮಾಡಿದೆ. ಸೊ ಒಂಥರ ಇನ್ನು ರಿಚ್ ಲುಕ್ ಬರುತ್ತೆ ಅಂತ. ಹೋಪ್ ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಲೈಕ್ ಆಗಿದೆ ಅನ್ಕೋತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್ ಬಾಯ್.